ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SNQ ಕೋಟಾ ಬಗ್ಗೆ ಸ್ಟೂಡೆಂಟ್ಸ್ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ನಮ್ಗೆ ಏನಾದರೂ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಆದರೆ ಮಾಡ್ಕೊಳ್ಳಿ, ಓಕೆನಾ. ನೋಡಿ, SNQ ಕೋಟಾ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು ಈ ಕೋಟಾ ಬಂದುಬಿಟ್ಟು ಕೇವಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಪ್ಲೈ ಆಗುವಂಥದ್ದು. ಇದ್ರ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸನ್ನು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಎಲಿಜಿಬಲ್ ಏನು, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ನೋಡಿ, ದ ಸೂಪರ್ ನ್ಯೂಮರರಿ ಕೋಟಾಗೆ ಬಂದುಬಿಟ್ಟು ಎಲಿಜಿಬಲ್ ಏನು ಅಂತ ಅಂದರೆ, ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 8 lakhsಗಿಂತ ಕಡಿಮೆ ಇತ್ತು ಅಂತಂದರೆ ಪ್ರತಿಯೊಂದು ಸ್ಟೂಡೆಂಟ್ರು ಸಹ SNQ ಕೋಟಾಗೆ ಎಲಿಜಿಬಲ್ ಇರ್ತಾರೆ. ಬಟ್ ಇದು ಪ್ರತಿ ಕಾಲೇಜಲ್ಲೂ ಕೇವಲ 5% ಆಫ್ ದಿ ಸೀಟ್ಸ್ ಅಷ್ಟೇ SNQ ಕೋಟಾ ಅಂಡರಲ್ಲಿ ಆದರೆ ಕೊಡ್ತಾರೆ, ಓಕೆನಾ. ಈಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾರಿಗಾದರೆ SNQ ಕೋಟಾ ಸೀಟ್ ಅಲಾಟ್ ಆಗಿದೆಯೋ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದರೆ, ಈಗ ನಿಮಗೆ ರಿಸಲ್ಟ್ ಬಂದಾಗ ನೀವು ಚೆಕ್ ಮಾಡಿರ್ತೀರಾ. ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಒಂದು ಸ್ಟೂಡೆಂಟ್ಗೆ ಈಗ ರಿಸಲ್ಟ್ ಆದರೆ ಅನೌನ್ಸ್ ಆಗಿದೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು. ಅವರು ಕ್ಯಾಟಗರಿಯನ್ನು ನೋಡ್ಕೊಂಡಿದ್ದಾರೆ, SNQ ಕೋಟಾ ಇದೆ. ಆ ಒಂದು ಸ್ಟೂಡೆಂಟ್ಗೆ ಆ ಸೀಟ್ಗೆ ಹೋಗೋದಕ್ಕೆ 100% ಸ್ಯಾಟಿಸ್ಫೈ ಇದೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತಂದರೆ, ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಸ್ಟೂಡೆಂಟಿಗೆ ಬಂದುಬಿಟ್ಟು ಏಡೆಡ್ ಕಾಲೇಜಸಲ್ಲಿ ಆದರೆ ಎಷ್ಟಿರುತ್ತೆ ಅಂತಂದರೆ ಕೇವಲ 26,000 ಸಮಥಿಂಗ್ ಇರುತ್ತೆ. ಗೌರ್ಮೆಂಟ್ ಕಾಲೇಜಸ್ ಏಡೆಡ್ ಕಾಲೇಜಸಲ್ಲಿ, ಅನ್ಏಡೆಡ್ ಕಾಲೇಜಸಲ್ಲಿ ಏನಾಗುತ್ತೆ ಅಂತಂದರೆ 36,000 ಸಮಥಿಂಗ್ ಆದರೆ ಇರುತ್ತೆ, ಓಕೆನಾ. ಯಾರಿಗಾದರೆ SNQ ಕೋಟಾ ಅಂಡರಲ್ಲಿ ಕ್ಲೇಮ್ ಆಗಿರುತ್ತೋ ಆ ಸ್ಟೂಡೆಂಟ್ಗೆ. ಈಗ ಆ ಸ್ಟೂಡೆಂಟ್ಸ್ ಏನು ಡೌಟ್ ಕೇಳ್ತಿದ್ದಾರೆ ಅಂತಂದರೆ, ಸರ್ ನಾನು ಈ ವರ್ಷನೇನೋ ಇಷ್ಟು ಫೀಸ್ ಕಟ್ತಾ ಇದ್ದೀನಿ, ನೆಕ್ಸ್ಟ್ ವರ್ಷ ಈಗ ಸೆಕೆಂಡ್ ಇಯರ್ಗೆ ಆಗಿರ್ಬೋದು, ಥರ್ಡ್ ಇಯರ್ಗೆ ಆಗಿರ್ಬೋದು, ಇಲ್ಲ ಅಂತಂದರೆ ಫೈನಲ್ ಇಯರ್ಗೆ ಆಗಿರ್ಬೋದು, ನನಗೆ ಫೀಸ್ ಇಷ್ಟೇ ಇರುತ್ತೆ. ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಇಯರಿಂದ ಏನಾದರೂ KCET ಫೀಸ್ 1,20,000 ಸಮಥಿಂಗ್ ಕಟ್ಟಬೇಕಂತ ಕೇಳ್ತಿದ್ದಾರೆ. 100% ಇಲ್ಲ. ನಿಮಗೆ CET ಫೀಸ್ ಬಂದುಬಿಟ್ಟು ಪ್ರತಿ ವರ್ಷವೂ ಸಹ ಈಗ ಚಲನ್ನಲ್ಲಿ ಏನು ಜನರೇಟ್ ಆಗುತ್ತೆ ಅದನ್ನೇ ನೀವು ಫೀಸನ್ನು ಪೇ ಮಾಡ್ತಾ ಹೋಗ್ತೀರಾ, ಓಕೆನಾ. ಈಗ ನಿಮ್ಮದು SNQ ಕೋಟಾ ಆಗಿರೋದ್ರಿಂದ SNQ ಕೋಟಾದಲ್ಲಿ ನಿಮ್ಮ ಚಲನ್ನಲ್ಲಿ 26,000 36,000 ಏನು ತೋರಿಸಿದೆ ಅದೇ ಒಂದು ಫೀಸನ್ನು ನೀವು ಮುಂದಿನ ವರ್ಷಗಳಿಗೆ ಕಟ್ಕೊತಾ ಹೋಗ್ತೀರಾ ಪ್ರತಿ ವರ್ಷವೂ ಸಹ. ಈಗ ನೀವು ಆ ರೀತಿ ನೋಡೋದಾದರೆ ನೋಡಿ, CET ಫೀಸ್ ಬಂದುಬಿಟ್ಟು ಪ್ರತಿ ವರ್ಷವೂ ಸಹ ವೇರಿಯೇಷನ್ ಆದರೆ ಆಗ್ತಾ ಇರುತ್ತೆ. ಬಟ್ ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ನೀವು CET ಫೀಸ್ ಎಷ್ಟು ಪೇ ಮಾಡ್ತೀರಾ ಅಷ್ಟೇ ಫೀಸನ್ನು ನೀವು ಪ್ರತಿ ವರ್ಷ ಪೇ ಮಾಡಬೇಕು. ಈಗ ನಿಮಗೆ SNQ ಕೋಟಾದಲ್ಲಿ ಆಗಿದೆ ಅಲ್ವಾ, ಸೊ ನೀವು ಹಾಗಾಗಿ 26,000 ಸಮಥಿಂಗ್ ಏನು ತೋರಿಸ್ತಾ ಇದೆ ಅಥವಾ 36,000 ಸಮಥಿಂಗ್ ಏನು ತೋರಿಸ್ತಾ ಇದೆ ಅಷ್ಟೇ ಫೀಸು ನೀವು ಮುಂದಿನ ವರ್ಷವೂ ಸಹ ಕಟ್ಟಬೇಕಾಗುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸು ಕೇಳ್ತಿರೋವಂಥದ್ದು, ಸರ್ ಈ SNQ ಕೋಟಾದಲ್ಲಿ ಯಾಕೆ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಸ್ಟೂಡೆಂಟ್ಸ್ ಒಂದು ಡೌಟನ್ನು ಕೇಳ್ತಿದ್ದಾರೆ. ನೋಡಿ, ನಿಮಗೆ ಯಾಕೆ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಇದಕ್ಕೆಲ್ಲೂ ಸಪ್ರೇಟಾಗಿ ಅಪ್ಲೈ ಮಾಡೋವಂಥ ಅವಶ್ಯಕತೆ ಇಲ್ಲ. ಬಿಲೋ 8 lakhs ಇರುವಂಥ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಸಹ ಎಲಿಜಿಬಲ್ ಇರ್ತಾರೆ. ಇದು ಕೇವಲ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಅಷ್ಟೇ ಅಪ್ಲೈ ಆಗುವಂಥದ್ದು. ಈಗ ಪ್ರತಿ ಕಾಲೇಜಲ್ಲೂ ಸಹ 5% ಆಫ್ ದಿ ಸೀಟ್ಸನ್ನು ಕೊಟ್ಟಿರ್ತಾರೆ. ಆ 5% ಆಫ್ ದಿ ಸೀಟ್ಸ್ ನಿಮಗೆ ಸಿಗದೆ ಇರ್ಬೋದು, ಬಟ್ ಬೇರೆ ಒಂದು ಸ್ಟೂಡೆಂಟ್ಸಿಗಾದರೆ ಸಿಕ್ಕಿರುತ್ತೆ, ಓಕೆನಾ. ಈಗ ಯಾವುದೋ ಒಂದು ಕಾಲೇಜಸಲ್ಲಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರ. ಆಪ್ಷನ್ ಎಂಟ್ರಿ ಮಾಡಿದಾಗ ಆ ಕಾಲೇಜವರು ಒಂದು 5% ಆಫ್ ದಿ ಸೀಟ್ಸು SNQ ಕೋಟಾ ಅಂಡರಲ್ಲಿ ಕೊಡಬೇಕು. ಅವರು ಒಂದು ಲೀಸ್ಟನ್ನು ಮಾಡ್ಕೋತಾರೆ. ನಮ್ಮ ಒಂದು ಕಾಲೇಜ್ಗೆ ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಎಷ್ಟು ಜನ ಎಲಿಜಿಬಲ್ ಇದ್ದಾರೆ. ತುಂಬ ಜನ ಎಲಿಜಿಬಲ್ ಇದ್ದಾಗ ಯಾರ್ದು ಆನ್ಯುವಲ್ ಇನ್ಕಮ್ ತುಂಬ ಕಡಿಮೆ ಇದೆ, ಯಾರ್ದು ರ್ಯಾಂಕಿಂಗ್ ಚೆನ್ನಾಗಿದೆ, ಪ್ರತಿಯೊಂದನ್ನು ಸಹ ಕನ್ಸಿಡರೇಷನ್ಗೆ ತಗೊಂಡು ಅವರು ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಮಾಡಿರುವಂಥದ್ದು. ನಿಮಗೆ SNQ ಕೋಟಾದಲ್ಲಿ ಯಾಕೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಅದಕ್ಕೆ ಬೇರೆ ರೀಸನ್ ಏನೂ ಸಹ ಇಲ್ಲ, ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಆಗಿದ್ರೆ ಸೆಕೆಂಡ್ ರೌಂಡಲ್ಲಿ ಯಾರಿಗೂ SNQ ಕೋಟಾದಲ್ಲಿ ಕೇವಲ 5% ಆಫ್ ದಿ ಸೀಟ್ಸ್ ಅಷ್ಟೇ ಅಂತ ಹೇಳ್ತಿದ್ದೀರಲ್ವಾ. 5% ಆಫ್ ದಿ ಸೀಟ್ಸು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತಲ್ವಾ, ಅದರಲ್ಲೇ ಕ್ಲೇಮ್ ಆಗಿಬಿಟ್ಟಿರುತ್ತೆ. ಇನ್ನು ನೆಕ್ಸ್ಟ್ ರೌಂಡಿಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ, ಚಾನ್ಸಸ್ ಆದರೆ ಇದೆ. ಯಾವ ರೀತಿ ಇದೆ ಅಂತ ನಾನು ಸಿಂಪಲಾಗಿ ನಿಮಗೆ ಹೇಳ್ತೀನಿ. ನೋಡಿ, ಈಗ ಸ್ಟೂಡೆಂಟ್ಗೆ ಫಸ್ಟ್ ರೌಂಡಲ್ಲಿ ಪ್ರತಿ ಕಾಲೇಜಲ್ಲೂ 5% ಆಫ್ ದಿ ಸೀಟ್ಸು SNQ ಕೋಟಾ ಅಂಡರಲ್ಲಿ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ಏನು ಅಲಾಟ್ಮೆಂಟ್ ಆಗಿರುತ್ತೆ SNQ ಕೋಟಾ ಅಂಡರಲ್ಲಿ, ಆ ಒಂದು ಸ್ಟೂಡೆಂಟ್ಗೆ ಆ ಕಾಲೇಜ್ ಇಷ್ಟ ಇರಲ್ಲ ಅಥವಾ ಆ ಕೋರ್ಸ್ ಆದರೆ ಇಷ್ಟ ಇರಲ್ಲ. ಹಾಗಾಗಿ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತ ಅಂದರೆ, ಚಾಯ್ಸ್ 3ನ ಕೊಟ್ಟು ಆ ಒಂದು ಕಾಲೇಜನ್ನು ಡಿಲೀಟ್ ಆದರೆ ಮಾಡ್ಕೋತಾನೆ. ಇಲ್ಲ ಅಂತಂದರೆ ಚಾಯ್ಸ್ 2ನ ಕೊಟ್ಟು ಸೀಟನ್ನು ಹೋಲ್ಡ್ ಮಾಡ್ಕೋತಾನೆ. ಸೀಟನ್ನು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋದಾಗ ನೆಕ್ಸ್ಟ್ ರೌಂಡಲ್ಲಿ ಆ ಸ್ಟೂಡೆಂಟಿಗೆ ಬೇರೆ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗುತ್ತೆ, ಬೇರೆ ಒಂದು ಇದರಲ್ಲಿ. ಅವಾಗ ಏನಾಗುತ್ತೆ ಅಂತ ಅಂದರೆ, ಈಗ ಇಲ್ಲಿ SNQ ಕೋಟಾ ಅಂಡರಲ್ಲಿ ಏನು ಸ್ಟೂಡೆಂಟಿಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆಗಿತ್ತು ಫಸ್ಟ್ ರೌಂಡಲ್ಲಿ, ಈ ಸ್ಟೂಡೆಂಟು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾನೆ. ಆಗ ಸೆಕೆಂಡ್ ರೌಂಡಲ್ಲಿ ಅದು ಬೇರೆ ಸ್ಟೂಡೆಂಟ್ಸ್ಗೆ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ಇದಾವೆ, ಓಕೆನಾ. ಚಾನ್ಸಸ್ ಇಲ್ಲ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. SNQ ಕೋಟಾಗಿ ನೀವು ಎಲಿಜಿಬಲ್ ಇರ್ತೀರಾ. ಅದು ನಿಮಗೆ ಸಿಗುತ್ತೋ ಸಿಗಲ್ವೋ ಅದು ನಿಮ್ಮ ಒಂದು ಅದೃಷ್ಟ. ಯಾವ ರೀತಿ ಅಂತ ಅಂದರೆ, ನಿಮ್ಮ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳುವಂಥದ್ದು. ಸೆಕೆಂಡ್ ರೌಂಡಲ್ಲೂ ಸಾಕಷ್ಟು ಸ್ಟೂಡೆಂಟ್ಸ್ಗೆ SNQ ಕೋಟಾದಲ್ಲಿ ಕ್ಲೈಮ್ ಆಗುತ್ತೆ, ಸೀಟ್ ಆದರೆ ಅಲಾಟ್ ಆಗುತ್ತೆ, ಓಕೆನಾ. ರೀಸನ್ ಏನು ಅಂತ ನಾನು ಈಗಾಗಲೇ ಹೇಳಿದೆ. ಫಸ್ಟ್ ರೌಂಡಲ್ಲಿ ಒಂದಿಷ್ಟು ಜನಕ್ಕೆ SNQ ಕೋಟಾ ಅಂಡರಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ಆ ಒಂದು ಕಾಲೇಜಸನ್ನು ಡಿಲೀಟ್ ಮಾಡ್ಕೊಂಡಿರ್ತಾರೆ. ಅವರು ಇಲ್ಲ ಅಂತಂದರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್
ಪಾರ್ಟಿಸಿಪೇಟ್ ಮಾಡಿದಾಗ ನೆಕ್ಸ್ಟ್ ರೌಂಡಿಗೆ ಅವ್ರಿಗೆ ಯಾವುದಾದ್ರೂ ಬೇರೆ ಕಾಲೇಜ್ ಸಿಗುತ್ತಲ್ವ, ಆಗ ಈ ಕಾಲೇಜಲ್ಲಿರುವಂಥ SNQ ಕೋಟಾ ಖಾಲಿ ಇರುತ್ತೆ. ಅದನ್ನು ಅವರು ಸೆಕೆಂಡ್ ರೌಂಡಲ್ಲಿ ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಯಾರು ಎಲಿಜಿಬಲ್ ಇರ್ತಾರೋ ಅಂಥ ಸ್ಟೂಡೆಂಟ್ಸ್ಗಾದರೆ ಅಲಾಟ್ಮೆಂಟ್ ಮಾಡ್ತಾರೆ, ಓಕೆನಾ. ಬಟ್ ಅದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದರೆ ನೀವು ಆ SNQ ಕೋಟಾ ನಿಮಗೆ ಕ್ಲೈಮ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾವ ರೀತಿ ಕ್ಯಾಟಗರಿ ಹೋಗಿ ನೋಡಿದ್ರೋ ನಿಮ್ಮ ಕ್ಯಾಟಗರಿಯಲ್ಲಿ ಆಗಿದೆಯಾ ಅಥವಾ SNQ ಕೋಟಾದಲ್ಲಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಅದೇ ರೀತಿ ನೀವು ಸೆಕೆಂಡ್ ರೌಂಡಲ್ಲಿ ಒಂದ್ಸು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಚೆಕ್ ಮಾಡಿದಾಗ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮಗಾದರೆ ಗೊತ್ತಾಗುತ್ತೆ, ಓಕೆನಾ. ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದೆ. ಈ ಸೂಪರ್ ನ್ಯೂಮರರಿ ಕೋಟಾ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.